ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಈ ಚಾನಲ್ ಹೆಸರು ಶ್ರೀ ವ್ಲಾಗ್ಸ್ ಅಂತ. ಸೊ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಫಸ್ಟ್ ವಿಡಿಯೋ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆಮೇಲೆ ಒಂದು ಹಿಂಟ್ ಬಂತು, ಪಿಜ್ಜಾ ಮಾಡೋಣ ಅಂತ. ಹೆಂಗೂ ಮನೇಲಿ ನಾನ್ ವೆಜ್ ಮಾಡೋಂಗಿಲ್ಲ, ಎಲ್ಲರೂ ಮನೇಲಿ ಇದ್ರಲ್ಲ, ಹೆಂಗೂ ಪಿಜ್ಜಾ ಮಾಡೋಣ ಅಂತ ನನಗೆ ಥಾಟ್ ಬಂತು. ಹಾಗೆ ಒಂದು ಮೆಮರಿಯಾಗಿ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನೂ ಕರೆದೆ ನಾನು. ಸೊ ನಮ್ಮ ಅಕ್ಕನೂ ಹೆಲ್ಪ್ ಮಾಡ್ತಾಯಿದ್ರು. ಸೊ ಲೆಟ್ಸ್ ಸಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಕಾಗುತ್ತೆ ಅಂತ. ಸೊ ಫಸ್ಟ್ ಗೋಧಿ ಶೀಟ್ ಬೇಕಾಗುತ್ತೆ ಡಸ್ಟಿಂಗ್ ಮಾಡ್ಕೊಳಕ್ಕೆ, ಮತ್ತು ಟೊಮ್ಯಾಟೊ ಸ್ಲೈಸಸ್, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಇದು ಕ್ಯಾಪ್ಸಿಕಮ್ ಸ್ಲೈಸಸ್, ಮತ್ತು ಚಿಲ್ಲಿ ಫ್ಲೇಕ್ಸು ಮನೇಲೇ ಮಾಡ್ಕೊಂಡಿರೋ ಚಿಲ್ಲಿ ಫ್ಲೇಕ್ಸು, ಮತ್ತು ಇದು ಬಂದು ಗ್ರೇಡೆಡ್ ಚೀಸ್, ಮೊಸರೆಲ್ಲ ಚೀಸ್ನ ತೊಗೊಂಡು ಜಾರ್ ಬರುತ್ತೆ ಅದ್ರಲ್ಲಿ ಗ್ರೇಟ್ ಮಾಡಬೇಕು. ಮತ್ತು ಇದು ಚಪಾತಿ ಇಸ್ಕೊತಿರಲ್ಲ ಡೌ, ಅದೇ ಥರ ಸೇಮ್ ಹಂಗೆ ಮಾಡ್ಕೊಬೇಕು. ಇದರಲ್ಲಿ ಈಸ್ಟೆಲ್ಲ ಏನೂ ಆ್ಯಡ್ ಮಾಡಿಲ್ಲ, ಜಸ್ಟ್ ನಾರ್ಮಲ್ ಡೌ ಅಷ್ಟೇ. ಮತ್ತು ಇದು ಬೇಸಿಲ್ ಲೀಫು, ಇದು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದು, ಇದು ಅನ್ನ ಇದು, ಮತ್ತು ಆರಿಗ್ಯಾನೋ, ಮತ್ತು ಇದು ಬಂದು ಇದು ಕಾರ್ನ್, ಸ್ವೀಟ್ ಕಾರ್ನ್ ಬೇಕಾಗುತ್ತೆ. ಆ್ಯಂಡ್ ಪಿಜ್ಜಾ ಸಾಸ್ ಬೇಕಾಗುತ್ತೆ. ದಿಸ್ ಈಸ್ ಆಲ್ಸೋ ಹೋಮ್ ಮೇಡ್ ಪಿಜ್ಜಾ ಸಾಸು. ಮತ್ತು ಆರಿಗ್ಯಾನೋ, ಸೊ ಅದೇ ಆರಿಗ್ಯಾನೋ ಅಂದರೆ ಡಾಮಿನೋಸ್, ನನಗೆ ಡಾಮಿನೋಸೇ ನೆನಪು ಬರುತ್ತೆ. ಆ್ಯಂಡ್ ಇದು ಚೀಸ್ ಸ್ಲೈಸಸ್ಸು, ಬ್ಲ್ಯಾಕ್ ಸಾಲ್ಟ್, ಅದು ಪಿಂಕ್ ಕಲರ್ ಆಗಿರುತ್ತೆ, ಮತ್ತು ಪೆಪ್ಪರ್ ಆ್ಯಂಡ್ ಆನಿಯನ್ ರಿಂಗ್ಸ್ ಬೇಕಾಗುತ್ತೆ. ಸೊ ನೋಡ್ಕೊಳ್ಳೋಣ ಇದನ್ನು ಹೆಂಗೆ ಮಾಡೋದು ಅಂತ. ಸೊ ಇಷ್ಟೆಲ್ಲ ಐಟಮ್ಸ್ ನಾವು ಯೂಸ್ ಮಾಡ್ತಿದ್ದೀರಿ ಒಂದು ಪಿಜ್ಜಾ ಮಾಡೋಕ್ಕೆ. ಫಸ್ಟ್ ಬೇಸ್ನ ಒಂದು ತಿಕ್ಕಾಗಿ, ತುಂಬ ತಿಕ್ಕಲ್ಲ ತುಂಬ ತಿನ್ನಲ್ಲ, ಆ ಥರ ಮಾಡ್ಕೊಂಡು ಫೋರ್ಕ್ ತೊಗೊಂಡು ಚೆನ್ನಾಗಿ ತುಚ್ಕೊಬೇಕು ಎಲ್ಲ ಕಡೆ. ಆಮೇಲೆ ಈವನ್ಲಿ ಸ್ಪ್ರೆಡ್ ಮಾಡ್ಕೊಬೇಕು, ಎಷ್ಟಾಗುತ್ತೋ ಅಷ್ಟು, ನಮಗೆ ಎಷ್ಟು ಖಾರ ಬೇಕು, ಎಷ್ಟು ಸಾಸ್ ಬೇಕು ಅಷ್ಟು. ಮತ್ತು ಚೀಸ್ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿಕೊಂಡು ಎವ್ರಿವೇರ್ ವಿ ಹ್ಯಾವ್ ಟು ಸ್ಪ್ರೆಡ್ ಇಟ್ ದ ಚೀಸ್ ಆಲ್ಸೋ. ಅದಾದಮೇಲೆ ಪುಟ್ ಆನ್ ಬೇಸಿಲ್ ಲೀವ್ಸ್, ಅದಾದಮೇಲೆ ಟಾಪಿಂಗ್ಸ್ ಹಾಕಿ ಲೈಕ್ ಆನಿಯನ್ ಆಲ್ಸೋ ಎವ್ರಿವೇರ್. ಎಷ್ಟು ವೆಜ್ಜೀಸ್ ಬೇಕೋ ಅಷ್ಟು ವೆಜ್ಜೀಸ್ ಯು ಕ್ಯಾನ್ ಆ್ಯಡ್ ಇಟ್, ಬಿಕಾಸ್ ದಿಸ್ ಇಸ್ ನಾಟ್ ಅ ಚಿಕನ್ ಪಿಜ್ಜಾ ಅಲ್ವಾ. ಸೊ ನೆಕ್ಸ್ಟು ಹೋಲ್ಸಮ್ ವೆಜ್ಜೀಸ್ ಲೈಕ್ ಅದು ಕ್ಯಾಪ್ಸಿಕಮ್, ಟೊಮ್ಯಾಟೊ, ಆಲ್ ದೋಸ್ ಥಿಂಗ್ಸ್. ತಿರ್ಗಾ ಎವ್ರಿವೇರ್ ಯು ಹ್ಯಾವ್ ಟು ಟಾಪ್ ಇಟ್ ಹೌ ಮಚ್ ಯು ವಾಂಟ್. ಮತ್ತು ಇದು ಕಾರ್ನ್ ಇಸ್ ಅ ಮಸ್ಟ್, ಕಾರ್ನ್ ಹಾಕ್ಕೊಂಡು ಅದಾದಮೇಲೆ ಚೀಸ್ ಅಗೇನ್ ಎಷ್ಟು ಬೇಕೋ ಅಷ್ಟು ಚೀಸ್ ಹಾಕ್ಕೊಬೇಕು. ದೆನ್ ಪೆಪ್ಪರ್ ಆ್ಯಂಡ್ ಬ್ಲ್ಯಾಕ್ ಸಾಲ್ಟ್, ಅದಾದಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಬೇಕು ನೈಸ್ಲಿ. ಅದಾದಮೇಲೆ ಆರಿಗ್ಯಾನೋ ಲಾಸ್ಟ್, ಇಲ್ಲ ಆರಿಗ್ಯಾನೋ ಹಾಕ್ಕೊಂಡು ಅದಾದಮೇಲೆ ಚೀಸ್ ಹಾಕ್ಕೊಬೇಕು ನಾವು. ಚೀಸ್ ಹಾಕ್ಕೊಂಡು ಚೆನ್ನಾಗಿ ದ ಸೇಮ್ ಥಿಂಗ್ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹಾಕ್ಕೊಬೇಕು. ಸೊ ಹಿಂಗಿರುತ್ತೆ. ಸೊ ಇದು ಓವನ್ ಒಳಗಡೆ ಹೋಗಿನ ಮುಂಚೆ ಈ ಥರ ಒಂದು ಲುಕ್ ಕೊಡುತ್ತೆ. ಸೊ ನಡೀರಿ ಕಣ ಒಳಗಡೆ, ಓವನ್ ಒಳಗಡೆ. ಆ್ಯಂಡ್ ಆಫ್ಟರ್ 5 ಮಿನಿಟ್ಸ್ 7 ಮಿನಿಟ್ಸ್ ಅನಿಸುತ್ತೆ. ಸೊ ಇದು ಫಸ್ಟ್ ಟೈಮ್ ಮಾಡಿರೋದು, ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಜಸ್ಟ್ ಟ್ರೈ ಫಸ್ಟ್ ಆಫ್ ಆಲ್ ನಾನು ಇಷ್ಟೆಲ್ಲ ನಾನು ಟ್ರೈ ಮಾಡೋದೇ ಇಲ್ಲ, ಇವತ್ತು ತುಂಬ ಟ್ರೈ ಮಾಡಿದ್ದೀನಿ. ಸೊ ಒಂದು 5 ಮಿನಿಟ್ಸ್ ಸಿಕ್ಕಿದ್ರೆ, ಸೊ ಫೈನಲಿ ಪಿಜ್ಜಾ ಈಸ್ ರೆಡಿ. ಲೆಟ್ಸ್ ಸಿ ಹೌ ಇಟ್ ಕಮ್ಸ್. ವಾವ್, ನೋಡೋಕ್ಕೆ ಚೆನ್ನಾಗಿದೆ. ಇಟ್ಸ್ ಆ್ಯಕ್ಚುಲಿ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ. ಇಟ್ಸ್ ವೆರಿ ನೈಸ್. ಎಷ್ಟು ಸಾಫ್ಟಾಗಿದೆ ಅದು, ವೀಟಲ್ಲಿ ಮಾಡಿರೋದು. ಕಾಂಟ್ ಇಮ್ಯಾಜಿನ್, ಯಾಕಂದರೆ ನಾನು ಏನು ಅಂದ್ಕೊಂಡೆ ರಟ್ಟಾಗಿ ಬರುತ್ತೆ ಅಂದ್ಕೊಂಡೆ, ಬಟ್ ನೋ, ಚೆನ್ನಾಗಿದೆ, ಸಾಫ್ಟಾಗಿತ್ತು ಬೇಸೆಲ್ಲ. ನಂಗೆ ಸೀರಿಯಸ್ಲಿ ಇಷ್ಟ ಆಯಿತು. ಸೊ ಇದ್ರ ಜೊತೆ ಏನಾದರೂ ಸ್ವಲ್ಪ ಚಿಲ್ಲಪ್ ಆಗಬೇಕು ಅಂತ ಕೋಕ್ ತರಿಸಿದೆ. ಆ್ಯಂಡ್ ಪಿಜ್ಜಾ ಜೊತೆ ಸೂಪರ್ಬಾಗಿತ್ತು. ಆ್ಯಂಡ್ ದೆನ್ ಆಫ್ಟರ್ ಸ್ಲೈಸಸ್ ಆಗಿ ಕಟ್ ಮಾಡಿದ್ಮೇಲೆ ರಿಯಲಿ ದ ಟೇಸ್ಟ್ ವಾಸ್ ಅಮೇಝಿಂಗ್. ನಂಗೆ ತುಂಬ ತುಂಬ ಇಷ್ಟ ಆಯಿತು. ಕೋಕ್ ವಾಸ್ ಮ್ಯಾಚಿಂಗ್ ಫಾರ್ ಇಟ್. And that's all for the day, guys. Thank you so much for watching, and please like and subscribe the channel and stay tuned for the next video. Thank you so much. Bye bye.